ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇರುವಂಥ ಮೊದಲ ಟಾಪಿಕ್ ಏನು ಅಂತಂದರೆ ಸೋಮವಾರದಿಂದ ಫೆಬ್ರವರಿ 9ನೇ ತಾರೀಕು ಸೋಮವಾರದಿಂದ ನಮ್ಮ ಮೆಟ್ರೋ ಟಿಕೆಟ್ ಫೇರ್ ಹೈಕ್ ಆಗ್ತಿದೆ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಇದು ಕೇವಲ ಜನಸಾಮಾನ್ಯರ ನಡುವೆ ಮಾತ್ರ ಅಲ್ಲದೆ ರಾಜಕೀಯ ಜಟಾಪಟಿಗೂ ಕೂಡ ಈ ಒಂದು ವಿಚಾರ ಕಾರಣ ಆಗಿರುವಂಥದ್ದು. ಒಂದು 4-5 ದಿನಗಳ ಹಿಂದೆ BMRCL ಅಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದರು. ಫೆಬ್ರವರಿ 9 ಸೋಮವಾರದಿಂದ ಟಿಕೆಟ್ ದರ 5% ಏರಿಕೆಯಾಗುತ್ತೆ, ಬೆಳಿಗ್ಗೆ 6 ಗಂಟೆಯಿಂದ ಈ ಒಂದು ಹೊಸ ದರ ಪಟ್ಟಿ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಆದೇಶದ ಮೂಲಕವಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ನಮಗೆ ತಿಳಿಸಿದರು. ಸೊ ಈ ಆದೇಶ ನಮ್ಮ ಮೆಟ್ರೋ ಅಧಿಕಾರಿಗಳು ಹೊರಡಿಸ್ತಾ ಇದ್ದ ಹಾಗೆ ಜನಸಾಮಾನ್ಯರಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಹೊರಬಂತು. ಜೊತೆಗೆ ಇದು ರಾಜ್ಯ ಮತ್ತು ಕೇಂದ್ರದ ನಡುವಿನ ಜಟಾಪಟಿಯಾಗಿ ಕೂಡ ಮಾರ್ಪಾಡಾಯಿತು. ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತಾಡಿದ್ದಾರೆ. ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಆಗಿರುವಂಥ V ಸೋಮಣ್ಣ ಅವರು ಮಾತಾಡಿದ್ದಾರೆ. ಹೀಗೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಒಂದು ಗುದ್ದಾಟ ಆಗಿ ಈ ಒಂದು ವಿಚಾರ ಮಾರ್ಪಾಡಾಯ್ತಾ ಹೋಗಿ ಅಸಲಿಗೆ ನಮ್ಮ ಮೆಟ್ರೋ ದರ ಏರಿಕೆ ಮಾಡಿದ್ರೆ ಇದಕ್ಕೆ ಹೊಣೆ ಯಾರು ಅನ್ನುವಂಥದ್ದು ಈ ಚರ್ಚೆಯ ಮೂಲ ಹುರುಳು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಆದರೆ ಈಗ ನಾಳೆ ಸೋಮವಾರ ಅಂದರೆ ಫೆಬ್ರವರಿ 9ನೇ ತಾರೀಕು ದರ ಏರಿಕೆ ಆಗೇ ಆಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಿನ್ನೆ ಎಕ್ಸ್ನಲ್ಲಿ MP ತೇಜಸ್ವಿ ಸೂರ್ಯ ಅವರು ಒಂದು ಪೋಸ್ಟನ್ನು ಹಾಕಿದರು. ನಾನು ಕೇಂದ್ರ ಸಚಿವರ ಜೊತೆ ಮನೋಹರ್ ಖಟ್ಟರ್ ಜೊತೆ ಮಾತನಾಡಿದ್ದೀನಿ. ಅವರು ದರ ಏರಿಕೆ ಆಗಲ್ಲ, ನಾವು BMRCL ಅಧಿಕಾರಿಗಳಿಗೆ ಅಂದರೆ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನು ಕೊಡ್ತೀವಿ, ಅವರು ಆದೇಶ ಕೊಟ್ಟಂತೆ ನಾಳೆಯಿಂದ ಅಂದರೆ ಫೆಬ್ರವರಿ 9ನೇ ತಾರೀಕಿಂದ ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇದನ್ನು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಒಂದು ವಿಡಿಯೋ ಮಾಡುವ ಮೂಲಕವಾಗಿ ತೇಜಸ್ವಿ ಸೂರ್ಯ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ರು. ಅಲ್ಲಿಗೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ತು, ಅವರು ಏರಿಕೆ ಮಾಡಲ್ಲ, ಕೈ ಬಿಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ನಿನ್ನೆವರೆಗೂ ಇದ್ದಂಥ ಸುದ್ದಿ. ಆದರೆ ಈಗ ಖುದ್ದು ನ್ಯೂಸ್ 18 ನಮ್ಮ ಮೆಟ್ರೋ ಅಧಿಕಾರಿಗಳ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ನಮಗೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ಮಾಹಿತಿ ಬಂದಿಲ್ಲ, ಅದು ಮೌಖಿಕ ಆಗಲಿ ಲಿಖಿತ ಆಗಲಿ ಯಾವುದೂ ಕೂಡ ಬಂದಿಲ್ಲ. ಸೊ ಹೀಗಾಗಿ ನಾವು ಆದೇಶ ಹೊರಡಿಸಿದಂತೆ ನಾಳೆಯಿಂದ ಅಂದರೆ ಫೆಬ್ರವರಿ 9ನೇ ತಾರೀಕು ಸೋಮವಾರದ ಬೆಳಿಗ್ಗೆ 6 ಗಂಟೆಯಿಂದನೇ ಹೊಸ ದರ ಪಟ್ಟಿ ಜಾರಿಯಾಗುತ್ತೆ. ಒಟ್ಟು 10 ಸ್ಲ್ಯಾಬ್ ಇದೆ. 10 ಸ್ಲ್ಯಾಬಲ್ಲಿ ಹಂತವಾಗಿ ಅವರು ದರವನ್ನು ಟಿಕೆಟ್ ಫೇರನ್ನು ಜಾಸ್ತಿ ಮಾಡಿರುವಂಥದ್ದು. ₹1 ಕನಿಷ್ಠ ₹1 ಗರಿಷ್ಠ ₹5ವರೆಗೂ ಕೂಡ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿ ನಾಳೆಯಿಂದ ಜಾರಿಗೆ ಬರುವಂತೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ನಾವು ಮಾಡಿಲ್ಲ. ಯಾಕೆ ಅಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ನಿರ್ದೇಶನಗಳು ಬಂದಿಲ್ಲ, ಲಿಖಿತ ಆಗಲಿ ಮೌಖಿಕ ಆಗಲಿ ಯಾವುದೇ ಆದೇಶಗಳು ಬಾರದೇ ಇರುವಂಥ ಕಾರಣಕ್ಕಾಗಿ ನಮ್ಮ ಆದೇಶ ಏನಿದೆ ಅದನ್ನು ಯಥಾವತ್ತಾಗಿ ನಾವು ಪಾಲನೆ ಮಾಡೋದಕ್ಕೆ ಮುಂದಾಗಿದ್ದೀವಿ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ನ್ಯೂಸ್ 18 ಅಂದರೆ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಕೊಟ್ಟಂಥ ಮಾಹಿತಿ. ಇದಿಷ್ಟು ಒಂದು ಕಡೆ ಆದರೆ ನಿಜಕ್ಕೂ ಈ ಮೆಟ್ರೋ ದರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂಥ ಈ ಜಟಾಪಟಿ ಹೇಗೆ ಏನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಅಸಲಿಗೆ ನಮ್ಮ ಮೆಟ್ರೋ ದರ ಏರಿಕೆ ಮಾಡಿದ್ರೆ ಇದರ ಹೊಣೆ ಯಾರು ಹೊತ್ಕೋಬೇಕು? ಯಾಕೆ ಅಂತಂದರೆ ನಮ್ಮ ಮೆಟ್ರೋ ಎಲ್ಲ ಕಾರ್ಯಾಚರಣೆಗಳಿಗೂ ಕೂಡ ಅನುದಾನ ಕೊಡ್ತಾ ಇರುವಂಥದ್ದು ಕೇಂದ್ರ 50% ಮತ್ತು ರಾಜ್ಯ 50%. ಇಬ್ಬರ ಸಹಭಾಗಿತ್ವದಲ್ಲಿ ಸಮನ್ವಯತೆಯಲ್ಲಿ ಈ ಒಂದು ಯೋಜನೆ ಅಥವಾ ಈ ಒಂದು ಮೆಟ್ರೋ ಜಾಲ ಏನಿದೆ ಇದು ವಿಸ್ತರಣೆ ಆಗ್ತಾ ಹೋಗ್ತಾ ಇರುವಂಥದ್ದು, ಜನಸಾಮಾನ್ಯರಿಗೂ ಕೂಡ ಸೇವೆ ಸಿಗ್ತಾ ಹೋಗ್ತಾ ಇರುವಂಥದ್ದು. ಸೊ ಇದರಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ಇದರ ಹೊಣೆ ಕೇವಲ ರಾಜ್ಯಕ್ಕೆ ಸೀಮಿತ ಆಗಿರುತ್ತಾ ಅಥವಾ ಕೇಂದ್ರಕ್ಕೆ ಸೀಮಿತ ಆಗಿರುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಭಾಳ ನಮ್ಮ ಮುಂದೆ ಇರುವಂಥದ್ದು. ಅಸಲಿಗೆ ಈ ಒಂದು ನಮ್ಮ ಮೆಟ್ರೋ ಟಿಕೆಟ್ ಫೇರನ್ನು ಜಾಸ್ತಿ ಮಾಡೋಂಥ ಸಂದರ್ಭದಲ್ಲಿ ಅವರು ಯಾವುದೇ ಆ್ಯಂಗಲಲ್ಲೂ ಕೂಡ ಎರಡೂ ಸರ್ಕಾರಗಳನ್ನು ಕೇಳಲ್ಲ ಅನ್ನುವಂಥದ್ದು ವಾಸ್ತವ. ಮತ್ತೇನು ಮಾಡ್ತಾರೆ ಹಾಗಾದರೆ? ಇದಕ್ಕೆ ಕೇಂದ್ರ ಅರ್ಬನ್ ಡಿಪಾರ್ಟ್ಮೆಂಟ್ ಮತ್ತು ರೈಲ್ವೆ ಅಂದರೆ ನಮ್ಮ ಮೆಟ್ರೋ ಡಿಪಾರ್ಟ್ಮೆಂಟ್ ಅವರು ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿತ್ತು 2 ವರ್ಷಗಳ ಹಿಂದೆ. ಆ ಸಮಿತಿ ಏನು ಹೇಳುತ್ತೆ, ಅವ್ರು ಏನು ವರದಿ ಕೊಡ್ತಾರೆ, ಆ ವರದಿಯ ಮೇಲೆಗೆ ನಮ್ಮ ಮೆಟ್ರೋ ಅಧಿಕಾರಿಗಳು ದರವನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ಇಳಿಕೆ ಮಾಡುವಂಥದ್ದು. ಆದರೆ ಕಳೆದ ವರ್ಷ 51ರಿಂದ 71%ವರೆಗೂ ಕೂಡ ದರ ಏರಿಕೆ ಮಾಡಿತ್ತು. ಅದಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಕೊಟ್ಟಂತಹ ಸಬೂಬೇನಿತ್ತು ಅಂತಂದರೆ 7.5 ವರ್ಷದ ಬಳಿಕ ನಮ್ಮ ಮೆಟ್ರೋದಲ್ಲಿ ದರ ಏರಿಕೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಸಿಬ್ಬಂದಿಗಳ ವೆಚ್ಚ, ಆಡಳಿತಾತ್ಮಕ ವೆಚ್ಚ, ಕಾರ್ಯಾಚರಣೆ ವೆಚ್ಚ ಹೀಗೆ ಎಲ್ಲ ವೆಚ್ಚಗಳನ್ನು ಕೂಡ ಸರಿದೂಗಿಸೋದಕ್ಕೆ ನಮಗೆ 10% ಮೊತ್ತದ ಕೊರತೆ ಪ್ರತಿ ವರ್ಷವೂ ಕೂಡ ಆಗ್ತಾ ಇದೆ. ಹಾಗಾಗಿ ನಾವು
ದರ ಟಿಕೆಟ್ ರೇಟ್ ಜಾಸ್ತಿ ಮಾಡಿಲ್ಲ ಅಂತಂದರೆ ನಮಗೆ ಕಾರ್ಯಾಚರಣೆ ಮಾಡೋದು ಕಷ್ಟ ಆಗುತ್ತೆ, ನಮ್ಮ ಸರ್ವೈವಲ್ ಪ್ರಶ್ನೆ, ನಮ್ಮ ಸಸ್ಟೈನಬಿಲಿಟಿ ಪ್ರಶ್ನೆ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಸೊ ದೇಶದ ಬೇರೆ ರಾಜ್ಯಗಳ ಮೆಟ್ರೋಗೆ ಹೋಲಿಸ್ಕೊಂಡ್ರೆ ಅತ್ಯಂತ ದುಬಾರಿ ಮೆಟ್ರೋ ಅನ್ನುವಂಥದ್ದು ಕೂಡ ನಮ್ಮ ಬೆಂಗಳೂರಲ್ಲಿರುವಂಥ ಮೆಟ್ರೋ. ಯಾಕೆ ಅಂತಂದರೆ ಬೇರೆ ರಾಜ್ಯದಲ್ಲಿ ನಾವು ಗರಿಷ್ಠ 60 ರೂಪಾಯಿ ಇದ್ದರೆ ಎಂಡ್ ಟು ಎಂಡ್ ಓಡಾಟವನ್ನು ಮಾಡ್ಬೋದು. ಆದರೆ ಬೆಂಗಳೂರಿನಲ್ಲಿ ಎಂಡ್ ಟು ಎಂಡ್ ಓಡಾಟವನ್ನು ಮಾಡಬೇಕು ಅಂತಂದರೆ ಈಗ 90 ರೂಪಾಯಿ ಕೊಡಬೇಕು, ನಾಳೆಯಿಂದ 95 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ವಾಸ್ತವ. ಹೆಚ್ಚು ಕಮ್ಮಿ 30-35 ರೂಪಾಯಿ ಹೆಚ್ಚುವರಿಯಾಗಿ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ನಾವಿಲ್ಲಿ ನಮ್ಮ ಪ್ರಯಾಣಿಕರು ನಮ್ಮ ಮೆಟ್ರೋಗೆ ಟಿಕೆಟ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಟಿಕೆಟ್ ರೇಟ್ ಹಿಂದಿರುವಂಥ ವಾಸ್ತವ. ಆದರೆ ಇಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯದ ಬೇಯಿಸ್ಕೊಳ್ತಾ ಇದೆ. ಇದು ಮಾಡಬಾರ್ದು ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಒಟ್ಟಿನಲ್ಲಿ ಫೆಬ್ರವರಿ 9ನೇ ತಾರೀಕಿನಂದು ನಮ್ಮ ಮೆಟ್ರೋ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ದರ ಏರಿಕೆಯನ್ನು ಕೈಬಿಟ್ಟಿಲ್ಲ, 5% ಹೆಚ್ಚಾಗೇ ಆಗುತ್ತೆ. ಕೇಂದ್ರದಿಂದ ಒಂದು ವೇಳೆ ನಮಗೆ ನಿರ್ದೇಶನ, ಅದು ಲಿಖಿತ ಇರಲಿ ಮೌಖಿಕ ಇರಲಿ, ಬಂದಂಥ ಸಂದರ್ಭದಲ್ಲಿ ಆ ತೀರ್ಮಾನವನ್ನು ಕೈ ಬೇಕು ಅನ್ನುವಂಥದ್ದು ನಾವು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ ನಮ್ಮ ಮೆಟ್ರೋ ಅಧಿಕಾರಿಗಳು ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.